ಇನ್ನು ಒಬ್ರು ಮಂಗಳಮುಖಿ ಅವರು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆದಿದ್ದಾರೆ. ಅಂದ್ರೆ ಏನು ಟ್ರ್ಯಾಕ್ಟರ್ ಆಗಿರ್ಬೋದು ಮತ್ತೆ ಭಾರಿ ವಾಹನಗಳನ್ನ ಓಡಿಸುವಂತ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆದಿದ್ದಾರೆ. ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆದಿದ್ದಾರೆ. ಹೆಚ್ಜಿವಿ ಲೈಸೆನ್ಸ್ ಪಡೆದ ಪ್ರಥಮ ಮಂಗಳಮುಖಿ ಅವರು ಇವರಾಗಿದ್ದಾರೆ. ಹೆಚ್ಜಿವಿ ಲೈಸೆನ್ಸ್ ಪಡೆದ ಪ್ರಥಮ ಮಂಗಳಮುಖಿ ಸಾರಿಗೆ ಇಲಾಖೆಯಿಂದ ಹೆಚ್ಜಿವಿ ಲೈಸೆನ್ಸ್ ಪಡೆದ ಅನಿತಾ ಪ್ರಸಾದ್ ಅವರು ಭಾರಿ ವಾಹನ ಓಡಿಸಲು ಪರವಾನಗಿಯನ್ನ ಪಡೆದಿದ್ದಾರೆ. ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ಇವರು. 52 ವರ್ಷದ ಬೋಗಾಡಿಯ ನಿವಾಸಿಯಾಗಿರುವಂತಹ ಅನಿತಾ ಪ್ರಸಾದ್ ಅವರು ಒಂದು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ತಮ್ಮ ಸಮುದಾಯಕ್ಕೆ ಸೇರಿದವರಿಗೆ ಲೈಸೆನ್ಸ್ ಕೊಡಿಸುವ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಮಂಗಳಮುಖಿ ಅವರು. ಜುಲೈ 31ರಂದು ಅವರು ಲೈಸೆನ್ಸ್ ಅನ್ನ ಪಡೆದಿರುವಂತದ್ದು. 2021ರಲ್ಲಿ ಲಿಂಗ ಬದಲಿಸಿಕೊಂಡು ನಾನು ಅವನಲ್ಲ ಅವಳು ಅಂತ ಹೇಳಿದ್ದ ಅನಿತಾ ಅವರು ಜರ್ಮನಿಯಿಂದ ವಿಮಾನ ಓಡಿಸೋದಕ್ಕೂ ಕೂಡ ಪದವಿಯನ್ನ ಪಡೆದಿದ್ದಾರೆ. ಕ್ಯಾಲಿಫೋರ್ನಿಯಾದಿಂದ PhD ಕೂಡ ಪಡೆದಿದ್ದಾರೆ ಮಂಗಳಮುಖಿ ಅವರು. ಕ್ಯಾಲಿಫೋರ್ನಿಯಾದಲ್ಲಿ ಹಲವು ಪದವಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅದರ ಪ್ರಮಾಣ ಪತ್ರವನ್ನು ಕೂಡ ಹೊಂದಿದ್ದಾರೆ ಅನಿತಾ ಅವರು. ಸಾಕಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. 6 ತಿಂಗಳ ಹಿಂದೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ ಅವರು ಅಪ್ಲೈ ಅನ್ನ ಮಾಡಿದ್ರು. ಈಗ ಅವರು ಅದನ್ನ ಪಡೆದಿದ್ದಾರೆ. ಪ್ರಥಮ ಮಂಗಳಮುಖಿ ಅಂತಾನೆ ಹೇಳ್ಬೋದು. ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆದಂತ ಪ್ರಥಮ ಮಂಗಳಮುಖಿ ಅವರು ಇವರು ಅನಿತಾ ಪ್ರಸಾದ್ ಅವರು ಒಂದು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ನೋಡಿ ಇವರೇ ಹೆಚ್ಜಿವಿ ಲೈಸೆನ್ಸ್ ಪಡೆದ ಪ್ರಥಮ ಮಂಗಳಮುಖಿ ಅವರು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ದೊಡ್ಡ ವಾಹನಗಳನ್ನ ಓಡಿಸುವಂತ ಪರವಾನಗಿಯನ್ನ ಪಡೆದಿದ್ದಾರೆ. ಸಾರಿಗೆ ಇಲಾಖೆಯಿಂದ ಲೈಸೆನ್ಸ್ ಸಿಕ್ಕಿದೆ ಇವರಿಗೆ. ಭಾರಿ ವಾಹನ ಓಡಿಸಲು ಪರವಾನಗಿ ಪಡೆದುಕೊಂಡ ಮೊದಲ ಟ್ರಾನ್ಸ್ಜೆಂಡರ್ ಇವರಾಗಿದ್ದಾರೆ. ಇವರಿಗೆ ಈಗಾಗಲೇ 52 ವರ್ಷದ ಬೋಗಾಡಿಯ ನಿವಾಸಿಯಾಗಿರುವಂತಹ ಅನಿತಾ ಪ್ರಸಾದ್ ಅವರು ಇವರು ತಮ್ಮ ಸಮುದಾಯಕ್ಕೆ ಸೇರಿದವರಿಗೆ ಲೈಸೆನ್ಸ್ ಕೊಡಿಸುವ ಒಂದು ಗುರಿಯನ್ನು ಕೂಡ ಹೊಂದಿದ್ದಾರೆ. ಅವರು ಇವ್ರ ತರನೇ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡಿಬೇಕು ಅಂತ ಹೇಳಿ ಜುಲೈ 30ರಂದು ಯಶವಂತಪುರ RTOದಿಂದ ಲೈಸೆನ್ಸ್ ಪಡೆದಿರುವಂತಹ ಮಂಗಳಮುಖಿ ಇವರಾಗಿದ್ದಾರೆ. 2021ರಲ್ಲಿ ಇವರು ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಿದ್ರು. ಸೊ ಹಾಗಾಗಿ ಅಂದ್ರೆ 2021ರಲ್ಲಿ ಇವರು ಲಿಂಗವನ್ನ ಬದಲಾಯಿಸಿಕೊಂಡಿದ್ರು. ನಾನು ಅವನಲ್ಲ ಅವಳು ಅಂತ ಹೇಳಿದ್ರು ಅನಿತಾ ಪ್ರಸಾದ್ ಅವರು. ಜರ್ಮನಿಯಿಂದ ವಿಮಾನದ ಪೈಲಟ್ ಪರವಾನಗಿಯನ್ನು ಕೂಡ ಸಹ ಪಡೆದುಕೊಂಡಿದ್ದಾರೆ. ಕ್ಯಾಲಿಫೋರ್ನಿಯಾದಿಂದ PhD ಕೂಡ ಪಡೆದಿದ್ದಾರೆ. ಸೊ ಇದೆಲ್ಲ ಪಡೆದಿರುವಂತ ಅವರು ಅಂದ್ರೆ ವಿಮಾನ ಓಡಿಸೋದಕ್ಕೂ ಬರುತ್ತೆ, ಭಾರಿ ವಾಹನ ಓಡಿಸೋದಕ್ಕೂ ಅವರು ಲೈಸೆನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಅವರ ಸಮುದಾಯಕ್ಕೆ ಎಲ್ಲರಿಗೂ ಲೈಸೆನ್ಸ್ ಸಿಗೋ ತರ ನಾನು ಮಾಡಬೇಕು, ಅವರ ಸಮುದಾಯ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋ ಗುರಿಯನ್ನ ಕೂಡ ಹೊಂದ್ಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.